ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ಪ್ರಥಮ PUC ಅರ್ಥಶಾಸ್ತ್ರದ 14ನೆಯ ಪಾಠ, ಎಂಪ್ಲಾಯ್ಮೆಂಟ್, ಗ್ರೋತ್, ಇನ್ಫಾರ್ಮೇಶನ್ ಅಂಡ್ ಅದರ್ ಇಶ್ಯೂಸ್. ಈ ಪಾಠದಲ್ಲಿ ಬರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಕಲಿಬೇಕಾಗತ್ತೆ, ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಎಂಪ್ಲಾಯ್ಮೆಂಟ್, ಗ್ರೋತ್, ಇನ್ಫಾರ್ಮೇಶನ್ ಅಂಡ್ ಅದರ್ ಇಶ್ಯೂಸ್ ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 4 ಮಾರ್ಕ್ 1 ಪ್ರಶ್ನೆ, 6 ಮಾರ್ಕ್ 1 ಪ್ರಶ್ನೆ, ಒಟ್ಟು 12 ಮಾರ್ಕ್ಸಿಗೆ ಈ ಪಾಠದಿಂದ ಫೈನಲ್ ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾನೆ. ಹಾಗಾದ್ರೆ ನಾವು ಈ ಪಾಠದಲ್ಲಿ ಯಾವೆಲ್ಲ ಟಾಪಿಕ್ಗಳನ್ನ ಕಲಿಬೇಕಾಗತ್ತೆ ನೋಡೋಣ ಬನ್ನಿ. ಈ ಪಾಠವನ್ನ ಶುರು ಮಾಡಲಿಕ್ಕೆ ಮುಂಚೆ ನಾನು ನಿಮಗೊಂದು ಟಾಸ್ಕ್ ಅನ್ನ ಕೊಡ್ತೇನೆ. ಈ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳಿಗೆ ನಮ್ಮ ಕಾಮೆಂಟ್ ಬಾಕ್ಸಿನಲ್ಲಿ 2 ಸಪರೇಟ್ ಕಾಮೆಂಟ್ಗಳ ಮುಖೇನ ನಿಮ್ಮ ಆನ್ಸರ್ ಅನ್ನ ನಮಗೆ ತಿಳಿಸಿ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಮೊದಲನೆಯ ಟಾಪಿಕ್ ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಎಂಪ್ಲಾಯ್ಮೆಂಟ್ ಬೇಸಿಸ್. ಏನು ಎಂಪ್ಲಾಯ್ಮೆಂಟ್ ಅಂದ್ರೆ ಅರ್ಥ? ಯಾವುದೇ ಒಂದು ದೇಶದಲ್ಲಿ ನಾಗರಿಕರು ತಮ್ಮ ದಿನನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಮಾಡ್ತಾ ಇರ್ತಕ್ಕಂತಹ ಕಾಯಕವಾಗಿರ್ಬೋದು, ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಾಗಿರ್ಬೋದು, ಆ ಕೆಲಸಗಳ ಮುಖೇನ ಅವರಿಗೆ ದಿನನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಹಣಕಾಸಿನ ಸಹಾಯ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಸಹಾಯ ಆಗಿರ್ಬೋದು, ಅವರಿಗೆ ಸಿಕ್ಕಿದ್ರೆ ಅದನ್ನ ನಾವು ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಎಂಪ್ಲಾಯ್ಮೆಂಟ್ ಇನ್ ಎನಿ ನೇಷನ್? If the population of that country are actively engaged in earning money through a job, that is called as employment. ಮೊದಲಿಗೆ who is a worker? ಓಕೆ, ಎಂಪ್ಲಾಯ್ಮೆಂಟ್ ಅಂದ್ರೆ ನಾಗರಿಕರು ಆ ದೇಶದಲ್ಲಿ ಹಲವಾರು ಕೆಲಸಗಳನ್ನ ಮಾಡಿ ದುಡ್ಡು ದುಡಿತಕ್ಕಂಥದ್ದನ್ನ ಎಂಪ್ಲಾಯ್ಮೆಂಟ್, ಕೆಲಸ ಅಂತ ನಾವು ಕರಿತೇವೆ. ಹಾಗಾದ್ರೆ ಆ ದೇಶದ ವರ್ಕರ್ಸ್, ಕೆಲಸಗಾರರು ಏನು, ಅದರ ಅರ್ಥ? ಮೊದಲಿಗೆ anyone engaged in economic activities that contributes to the GNP is considered as a worker regardless of their capacity or payment status. ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಬ್ಬ ನಾಗರಿಕ ತನ್ನನ್ನ ತಾನೇ ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಂಡು ಅವನು ಆ ದೇಶದ GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ರೆ ಅಂತಹ ವ್ಯಕ್ತಿಯನ್ನ ನಾವೇನಂತ ಕರಿತೇವೆ? ವರ್ಕರ್ ಅಂತ ಕರಿತೇವೆ. GNP ಅಂದ್ರೆ ಏನು ಅರ್ಥ? ಬಹಳ ಸಿಂಪಲ್. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಒಂದು ದೇಶದಲ್ಲಿ ಕನ್ಸಂಪ್ಷನ್ಗೆ ಜನ ಮಾಡ್ತಾ ಇರ್ತಕ್ಕಂತಹ ಖರ್ಚು, ಪ್ಲಸ್ ಇನ್ವೆಸ್ಟ್ಮೆಂಟ್, ಆ ದೇಶದಲ್ಲಿ ಬರ್ತಾ ಇರ್ತಕ್ಕಂತಹ ಬಂಡವಾಳ, ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಸರ್ಕಾರ ದೇಶದ ಮೇಲೆ ಹಾಕ್ತಾ ಇರ್ತಕ್ಕಂಥ ಅಥವಾ ಮಾಡ್ತಾ ಇರ್ತಕ್ಕಂತಹ ಖರ್ಚು, ಪ್ಲಸ್ ನೆಟ್ ಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್, ಪ್ಲಸ್ R-P ಅಂದ್ರೆ ಇದನ್ನ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತೇವೆ. ಸೊ ಇದನ್ನ ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕಲಿಬಹುದು. ಸೊ ಯಾವುದೇ ಒಂದು ದೇಶದಲ್ಲಿ ನಾಗರಿಕರು ತಮ್ಮನ್ನ ತಾವೇ ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಂಡು ಅವರು ಆ ದೇಶದ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ ಅಂತಹ ವ್ಯಕ್ತಿಗಳನ್ನ ನಾವು ವರ್ಕರ್ ಅಂತ ಕರಿತೇವೆ. ಹಾಗಾದರೆ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಏನು? ಮೊದಲಿಗೆ ದಿಸ್ ಇಂಡಿಕೇಟ್ಸ್ ಟು ಶೋ ದ ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್ actively contributing to the production of goods and services. In India, about 41 out of 100% are workers. ಅಂದರೆ ನಮ್ಮ ದೇಶದಲ್ಲಿ 41% ಜನ ವರ್ಕರ್ಸ್ ಆಗಿದ್ದಾರೆ. ಅಲ್ಲಿಗೆ 41% ಆಫ್ ಅವರ್ ಪಾಪ್ಯುಲೇಷನ್, ನಮ್ಮ ನಾಗರಿಕರು ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಂಡಿದ್ದಾರೆ. ಹಾಗಾದ್ರೆ ವರ್ಕರ್ ಪಾಪ್ಯುಲೇಷನ್ ಅನ್ನ ಸಿಂಪಲ್ ಆಗಿ ಹೇಗೆ ಡಿಫೈನ್ ಮಾಡೋದು? ಇಟ್ ಈಸ್ ದ ಪ್ರಪೋರ್ಷನ್ ಬಿಟ್ವೀನ್ ನಂಬರ್ ಆಫ್ ಪಾಪ್ಯುಲೇಷನ್
actively contributing to the production of goods and services in the country. ನಮ್ಮ ದೇಶದಲ್ಲಿ ಆಕ್ಟಿವ್ ಆಗಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನಲ್ಲಿ ಎಷ್ಟು ಜನ ತಮ್ಮನ್ನ ತಾವೇ ತೊಡಗಿಸಿಕೊಂಡಿದ್ದಾರೆ, ಆ ರೇಷಿಯೋವನ್ನ ಕಂಡುಹಿಡಿಯುವಂತಹ ಪ್ರೋಸೆಸ್ಸಿಗೆ ನಾವು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತ ಕರಿತೇವೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಏನು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂದ್ರೆ, ವರ್ಕರ್ಸ್ ಕ್ಯಾನ್ ಬಿ ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಶುವಲ್ ವೇಜ್ ಲೇಬರರ್ಸ್ or regular salaried employees, each with different levels of job securities and benefits. ಇದಷ್ಟೇ ಅಲ್ಲ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು, ತಮ್ಮನ್ನ ತಾವೇ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು, ಅಥವಾ ಯಾವುದಾದ್ರೂ ಬೇರೆಯ ಎಂಪ್ಲಾಯರ್ ಒಟ್ಟಿಗೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು, ಹೀಗೆ ಹಲವಾರು ಜನರು ಒಂದು ಎಕಾನಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಅವರು ಬಿಸ್ನೆಸ್ ನಡ್ತಾ ಇರ್ತಕ್ಕಂತಹ ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಗಳ, ಅವರು ಯಾರ ಹತ್ರನೋ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸ್ಯಾಲರಿಡ್ ಎಂಪ್ಲಾಯಿಗಳ, ಹಾಗಾದ್ರೆ ಅವರು ಯಾವುದಾದ್ರೂ ಪ್ರೊಫೆಷನ್ ಅಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಂಡಿರುವಂತಹ ಪ್ರೊಫೆಷನಲ್ಸಾ? ಈ ರೀತಿ ಅವರು ಸ್ಯಾಲರಿಡ್ ಎಂಪ್ಲಾಯೀಸಾ, ಸೆಲ್ಫ್ ಎಂಪ್ಲಾಯೀಸಾ, ಕ್ಯಾಶುವಲ್ ವೇಜ್ ಲೇಬರರ್ಸಾ ಅಥವಾ ಯಾವುದಾದ್ರೂ ಪ್ರೊಫೆಷನಲ್ಸಾ ಅಂತ ಡಿಸೈಡ್ ಮಾಡ್ತಕ್ಕಂಥದ್ದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಪಾರ್ಟಿಸಿಪೇಷನ್ ಇನ್ ಎಂಪ್ಲಾಯ್ಮೆಂಟ್. ರೂರಲ್ ವರ್ಸಸ್ ಅರ್ಬನ್ ಪಾರ್ಟಿಸಿಪೇಷನ್ ಮತ್ತು ಜೆಂಡರ್ ಡಿಸ್ಪ್ಯಾರಿಟೀಸ್. ಒಂದು ದೇಶದಲ್ಲಿ ಹಲವಾರು ನಾಗರಿಕರಿರ್ತಾರೆ. ಹಲವಾರು ನಾಗರಿಕರು ಹಲವಾರು ಜಾಗಗಳಲ್ಲಿ ತಮ್ಮ ವಾಸವನ್ನ ಹೂಡಿರ್ತಾರೆ. ಹಾಗಾದ್ರೆ ಈ ಜಾಗಗಳು ಅವರು ಮಾಡುವಂತಹ ಕೆಲಸದ ನಿರ್ಧಾರವನ್ನ ತಗೊಳ್ಳುತ್ತಾ? ಹಲವಾರು ದೇಶಗಳಲ್ಲಿ ಹಲವಾರು ಜೆಂಡರ್ಗಳಿರುತ್ತೆ. ಮೇಲ್, ಫೀಮೇಲ್, ಅದರ್ಸ್ ಯಾರಾದ್ರೂ ಆಗಿರ್ಬೋದು. ಈ ಜೆಂಡರ್ಗಳ ಆಧಾರದ ಮೇಲೆ ಅವರ ಕೆಲಸವನ್ನ ನಾವು ಡಿಸೈಡ್ ಮಾಡಬೇಕಾ? ಇದರ ಬಗ್ಗೆ ನೋಡ್ತಕ್ಕಂಥದ್ದೇ ನಮ್ಮ ಪಾರ್ಟಿಸಿಪೇಷನ್ ಇನ್ ಎಂಪ್ಲಾಯ್ಮೆಂಟ್. ಹಾಗಾದ್ರೆ ರೂರಲ್ ವರ್ಸಸ್ ಅರ್ಬನ್ ಪಾರ್ಟಿಸಿಪೇಷನ್ ಏನು? ನಮ್ಮ ದೇಶದ ಹಳ್ಳಿಗಳಿಂದ ಎಷ್ಟು ನಾಗರಿಕರು ತಮ್ಮನ್ನ ತಾವೇ ಕೆಲಸಗಳಲ್ಲಿ, ಲೈವ್ಲಿಹುಡ್ ಅನ್ನ ಸಂಪಾದನೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ? ಹಾಗಾದ್ರೆ ಎಷ್ಟು ಜನ ಅರ್ಬನ್ ಪಾಪ್ಯುಲೇಷನ್ ಅಂದ್ರೆ ನಗರದ ನಾಗರಿಕರುಗಳು ಎಷ್ಟು ಜನ ತಮ್ಮನ್ನ ತಾವೇ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನೋಡೋಣ. ದ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಇಸ್ ಹೈ ಇನ್ ರೂರಲ್ ಏರಿಯಾಸ್, 42.3% compared to urban areas, 37.7%. Rural people have limited resources and often cannot afford to remain unemployment, while urban residents may pursue education longer. ನಮ್ಮ ದೇಶದ ಹಳ್ಳಿಯ ಜನರು 42% ವರ್ಕರ್ ಪಾಪ್ಯುಲೇಷನ್ ರೇಷಿಯೋವನ್ನ ಹೊಂದಿದ್ದಾರೆ. ಅದನ್ನೇ ನಾವು ನಗರಗಳಿಗೆ ಕಂಪೇರ್ ಮಾಡಿದ್ರೆ ಅದು ಬರೀ 38% ಮಾತ್ರ ಇದೆ. ಇದಕ್ಕೆ ನಾವೊಂದು ಮೇಜರ್ ಕಾರಣವನ್ನ ಹುಡುಕೋದಾದ್ರೆ, ಹಳ್ಳಿಗಳಲ್ಲಿ ಸಂಪನ್ಮೂಲಗಳಿಲ್ಲ, ಹಳ್ಳಿಗಳಲ್ಲಿ ರಿಸೋರ್ಸಸ್ಗಳಿಲ್ಲ, ಹಳ್ಳಿಗಳಲ್ಲಿ ಜನಕ್ಕೆ ಸಂಪಾದನೆ ಮಾಡದೆ ಹೋದ್ರೆ ಅವರು ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ. ಆದ ಕಾರಣ ಎಲ್ಲ ಹಳ್ಳಿಯ ನಾಗರಿಕರುಗಳು ತಮ್ಮ ಕೆಲಸಗಳಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಳ್ಳಲೇಬೇಕಾಗತ್ತೆ. ಅದೇ ನಗರಗಳಲ್ಲಿ ಈ ಸಿಚುವೇಶನ್ ಇಲ್ಲ. ನಗರಗಳಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ 24-25 ವರ್ಷದ ತನಕ ನೀನೇನ್ ಬೇಕಾದ್ರೂ ಓದು ಅನ್ನೋ ಲಿಬರ್ಟಿ ಕೊಡ್ತಾರೆ. ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಸಾಕ್ತಾರೆ. ಯಾಕೆಂದ್ರೆ ಇಲ್ಲಿ ರಿಸೋರ್ಸಸ್ಗಳು ಜಾಸ್ತಿ ಇದೆ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಪ್ಪ ಅಮ್ಮಂದ್ರಿಬ್ಬರು ಸಂಪಾದನೆಗಳನ್ನ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ವರ್ಕ್ ಫೋರ್ಸಿಗೆ ಮಕ್ಕಳು ಬರ್ತಕ್ಕಂಥದ್ದೇ 24-25-26 ವರ್ಷಗಳಾಗೋಗುತ್ತೆ. ಅದೇ ನಮ್ಮ ರೂರಲ್ ಹಳ್ಳಿಗಳನ್ನ ಗಮನಿಸೋದಾದ್ರೆ ಈ ಕೇಸ್ ವಿಲ್ ನಾಟ್ ಬಿ ಟ್ರೂ. ಯಾಕೆಂದ್ರೆ ಹಲವಾರು ಹಳ್ಳಿಯ ಮಕ್ಕಳುಗಳು 18-19 ವರ್ಷಗಳಿಗೆಲ್ಲ ಕೆಲಸದ ಫೋರ್ಸ್ಗಳಿಗೆ ಬಂದ್ಬಿಟ್ಟಿರ್ತಾರೆ. ಕೆಲಸಗಳನ್ನ ಮಾಡಿಕೊಂಡು ಪಾರ್ಟ್ ಟೈಮ್ಗಳಲ್ಲಿ ಓದ್ತಾ ಇರ್ತಾರೆ, ಈವ್ನಿಂಗ್ ಟೈಮ್ಗಳಲ್ಲಿ ಓದ್ತಾ ಇರ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಜೆಂಡರ್ ಡಿಸ್ಪ್ಯಾರಿಟೀಸ್.
ಬಹಳ ಬಹಳ ಮುಖ್ಯವಾದಂತಹ ಪಾಯಿಂಟ್. ನಮ್ಮ ದೇಶದಲ್ಲಿ ನಾವು ಹಲವಾರು ದಶಕಗಳಿಂದ, ಹಲವಾರು ಜನರೇಷನ್ಗಳ ಕಾಲ ಹೆಣ್ಣು ಮಕ್ಕಳನ್ನ ಲಕ್ಷ್ಮಿ, ಸರಸ್ವತಿ, ಚಾಮುಂಡೇಶ್ವರಿ ಈ ರೀತಿ ದೇವರುಗಳನ್ನಾಗಿ ನೋಡಿದ್ದೀವಿ. ಆದರೆ ಹೆಣ್ಣು ಮಕ್ಕಳುಗಳಾಗಿರ್ಬೋದು, ಗಂಡು ಮಕ್ಕಳುಗಳಾಗಿರ್ಬೋದು, ನಮ್ಮ ದೇಶದಲ್ಲಿ ಈಕ್ವಲ್ ಆಪರ್ಚುನಿಟಿಗಳು ಸಿಗ್ತಾ ಇದೆಯಾ? ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ಯಾವುದೇ ಭಯವಿಲ್ಲದೆ, ಯಾವುದೇ ಹೆಸಿಟೇಷನ್ ಇಲ್ಲದೆ ವರ್ಕ್ ಫೋರ್ಸ್ಗೆ ಬರಲಿಕ್ಕೆ ಸಾಧ್ಯವಾ? ನಾನೊಂದು ಸರ್ಕಾರಿ ಅಂಕಣವನ್ನ ಹೇಳೋದಾದ್ರೆ, ಇಡೀ ದೇಶದಲ್ಲಿ ಸರ್ಕಾರದ ಮಟ್ಟದಲ್ಲಿ ಫೀಮೇಲ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಅತಿ ಹೆಚ್ಚು. ಇದು ಒಂದು ಹೆಮ್ಮೆಯ ವಿಷಯ. ಹಾಗಾದ್ರೆ ಜೆಂಡರ್ ಡಿಸ್ಪ್ಯಾರಿಟಿಗಳು ನಮ್ಮ ದೇಶದಲ್ಲಿ ಯಾವ ರೀತಿ ಇದೆ? Men have significantly higher participation rate. 54% ಅಷ್ಟು ಹುಡುಗರು ಅಥವಾ ಗಂಡಸರು ಕೆಲಸಗಳನ್ನ ಮಾಡ್ತಾರೆ. ಕಂಪೇರ್ಡ್ ಟು ವಿಮೆನ್ ಬರೀ 27% ಅಷ್ಟು ಮಹಿಳೆಯರು ಮಾತ್ರನೇ ವರ್ಕ್ ಫೋರ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ದ ಗ್ಯಾಪ್ ಇಸ್ ಪರ್ಟಿಕ್ಯುಲರ್ಲಿ ಪ್ರೊನೌನ್ಸ್ಡ್ ಇನ್ ಅರ್ಬನ್ ಏರಿಯಾಸ್ ವೇರ್ ಓನ್ಲಿ ಅಬೌಟ್ 19 out of 100 women are engaged in economic activities compared to 30 out of 100 in ರೂರಲ್ ಏರಿಯಾಸ್. ಇದು ನಿಮಗೆ ಬಹಳ ಅಚ್ಚರಿಯಾದ ಫ್ಯಾಕ್ಟ್ ಆಗಿರಬಹುದು. ನಾವು ಹಲವಾರು ಬಾರಿ ಅನ್ಕೊಳ್ತೇವೆ ಹಳ್ಳಿಗಳಲ್ಲಿ ಆಕ್ಚುಲಿ ಮಹಿಳೆಯರನ್ನ ಹೊರಗಡೆ ಕೆಲಸಕ್ಕೆ ಕಳಿಸೋದಿಲ್ಲ ಅಂತ. ಅದು ಈ ಅಂಕಣಗಳನ್ನ ನೋಡಿದ್ರೆ, ಈ ನಂಬರ್ಗಳನ್ನ ನೋಡಿದ್ರೆ ಸುಳ್ಳು ಅನ್ಸುತ್ತೆ, ತಪ್ಪು ಅನಿಸುತ್ತೆ. ಆಕ್ಚುಲಿ ಅರ್ಬನ್ ಏರಿಯಾಗಳಲ್ಲಿ ನಾವು ಮಹಿಳೆಯರನ್ನ 4 ಗೋಡೆಗಳಿಗೆ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಹಲವಾರು ದಶಕಗಳಿಂದ, ಹಲವಾರು ಜನರೇಷನ್ಗಳಿಂದ ಹಳ್ಳಿಗಳ ಎಲ್ಲ ಎಕರೆಗಳ ಜಮೀನುಗಳಲ್ಲೂ ಮಹಿಳೆಯರು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಉಳುಮೆಗಳಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಳ್ತಾ ಇದ್ದಾರೆ. ದಟ್ ಇಸ್ ವಿಮೆನ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ ರೂರಲ್ ಏರಿಯಾಸ್. ಆದರೆ ಅರ್ಬನ್ ಏರಿಯಾಗಳಲ್ಲಿ ನಾವು ಹೆಣ್ಣು ಮಕ್ಕಳನ್ನ 4 ಗೋಡೆಗಳಿಗೆ ಸೀಮಿತ ಮಾಡಿಬಿಟ್ಟಿದ್ದೀವಿ. ಅದನ್ನ ನಾವು ಈ ಅಂಕಣಗಳನ್ನ ನೋಡಿದ್ರೆ ಬಹಳ ಈಸಿಯಾಗಿ ತಿಳ್ಕೊಳ್ಬಹುದು. ಭಾರತ ದೇಶದಲ್ಲಿ ನಾವು ಅರ್ಬನ್ ಅಂತ ನೋಡೋದಾದ್ರೆ ಬರೀ 19 ಹೆಣ್ಣು ಮಕ್ಕಳು 100 ಹೆಣ್ಣು ಮಕ್ಕಳುಗಳಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅದೇ ನಾವು ಹಳ್ಳಿಗಳಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಈ ನಂಬರ್ ಡಬಲ್ ಆಗ್ತಾ ಇದೆ. 30 ಹೆಣ್ಣು ಮಕ್ಕಳುಗಳು ಕೆಲಸಕ್ಕೆ ಬಂದು ಕೆಲಸಗಳನ್ನ ಮಾಡಿ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ, ದುಡ್ಡು ಸಂಪಾದನೆ ಮಾಡುವಂತಹ ಆಕ್ಟಿವಿಟಿಯಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಂಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ಈಗ ತಾನೇ ನಾನು ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ನಲ್ಲಿ 3 ಇಂಪಾರ್ಟೆಂಟ್ ಟೈಪ್ಗಳಿವೆ. ಮೊದಲನೆಯದು ಸೆಲ್ಫ್ ಎಂಪ್ಲಾಯ್ಡ್, ಕ್ಯಾಶುವಲ್ ವೇಜ್ ಲೇಬರರ್ಸ್. ನಂತರ ಬಂದ್ರೆ ಲಾಸ್ಟಿನಲ್ಲಿ ರೆಗ್ಯುಲರ್ ಸ್ಯಾಲರಿಡ್ ಎಂಪ್ಲಾಯಿಗಳು ಬರ್ತಾರೆ. ಏನು ನಮ್ಮ ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಗಳು ಅಂದ್ರೆ ವೆರಿ ಸಿಂಪಲ್. ಯಾವುದೇ ಒಂದು ದೇಶದಲ್ಲಿ ಆಂಟ್ರಪ್ರೆನ್ಯೂರ್ಶಿಪ್ ಅನ್ನ ಫಾಲೋ ಮಾಡಿಕೊಂಡು ತಮ್ಮ ಬಿಸ್ನೆಸ್ ಐಡಿಯಾಗಳಿಗೆ ತಮ್ಮ ಸ್ವಂತ ದುಡ್ಡನ್ನಾಗಿರ್ಬೋದು ಅಥವಾ ವಿಸಿಗಳ ಮುಖೇನ, ಫ್ರೆಂಡ್ಸ್, ಫ್ಯಾಮಿಲಿ, ಬ್ಯಾಂಕ್ಗಳ ಮುಖೇನ ದುಡ್ಡನ್ನ, ಬಂಡವಾಳವನ್ನ ಇನ್ವೆಸ್ಟ್ ಮಾಡಿ ತಮ್ಮ ಬಿಸ್ನೆಸ್ ಐಡಿಯಾವನ್ನ ರಿಯಾಲಿಟಿಗೆ ತಂದು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ ನಾವು ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಓನರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ಯಾಶುವಲ್ ವೇಜ್ ಲೇಬರರ್ಸ್. ಯಾವುದೇ ವರ್ಕರ್ಸ್ ಕ್ಯಾಶುವಲಿ ಎಂಗೇಜ್ಡ್ ಬೈ ಅದರ್ಸ್. ಅಬೌಟ್ 22% ಆಫ್ ಇಂಡಿಯಾಸ್ ವರ್ಕ್ ಫೋರ್ಸ್. 22% ಜನ ನಮ್ಮ ದೇಶದಲ್ಲಿ ಕ್ಯಾಶುವಲ್ ವೇಜ್ ಲೇಬರರ್ಸ್ ಆಗಿದ್ದಾರೆ. ಇದನ್ನ ನಾವು ಒಂದು ರೀತಿಯಲ್ಲಿ ಇನ್ಫಾರ್ಮಲ್ ಸೆಕ್ಟಾರ್ ಅಂತ ಡಿಫೈನ್ ಮಾಡಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದು ರೀತಿಯಲ್ಲಷ್ಟೇ, ಒಂದು ಪಾರ್ಟ್ ಡೆಫಿನಿಷನ್ ಅಲ್ಲಷ್ಟೇ ಅಂತಹ ವ್ಯಕ್ತಿಗಳನ್ನ ನಾವು ಕ್ಯಾಶುವಲ್ ವೇಜ್ ಲೇಬರರ್ಸ್ ಅಂತ ಕರಿತೇವೆ. ಅವರು ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದಾಗಿರ್ಬೋದು, ಹೂವು ಹಣ್ಣುಗಳನ್ನ ಮಾರೋದ್ರಲ್ಲಾಗಿರ್ಬೋದು, ಸ್ವೀಟ್ ಕಾರ್ನ್ಗಳು, ಬೇಲ್ಪುರಿ, ಮಸಾಲ್ ಪುರಿಗಳನ್ನ ಮಾರೋದಾಗಿರ್ಬೋದು, ಗೋಲ್ಗಪ್ಪಗಳನ್ನ ಮಾರೋದಾಗಿರ್ಬೋದು. ಮೆಜಾರಿಟಿ ಅಂಗಡಿಗಳನ್ನ ಆಕ್ಚುಲಿ ಆ ವ್ಯಕ್ತಿಗಳು ನಡೆಸ್ತಾ ಇರಲ್ಲ, ಅವರನ್ನ ಕೆಲಸಕ್ಕೆ ಇಟ್ಕೊಂಡು ಮತ್ಯಾರೋ ವ್ಯಕ್ತಿ ನಡೆಸ್ತಾ ಇರ್ತಾರೆ. ಈ ವ್ಯಕ್ತಿಗಳನ್ನೆಲ್ಲ ನಾವೇನಂತ ಕರಿತೇವೆ? ಕ್ಯಾಶುವಲ್ ವೇಜ್ ಲೇಬರರ್ಸ್. ನೆಕ್ಸ್ಟ್ ನೋಡೋದಾದ್ರೆ ರೆಗ್ಯುಲರ್ ಸ್ಯಾಲರಿಡ್ ಎಂಪ್ಲಾಯೀಸ್. ಇದಕ್ಕೆ ಒಂದು ಪಾರ್ಟ್ ಡೆಫಿನಿಷನ್ ಅನ್ನ ನಾವು ಕೊಡೋದಾದ್ರೆ ಫಾರ್ಮಲ್ ಸೆಕ್ಟಾರ್ ಎಂಪ್ಲಾಯೀಸ್. ಯಾವುದೇ ಫಾರ್ಮಲ್ ಸೆಕ್ಟಾರ್ ಎಂಪ್ಲಾಯಿಗಳು ತಮ್ಮ ಆಫೀಸ್ಗಳಿಗೆ ಹೋಗಿ
PF, ಗ್ರಾಚ್ಯುಟಿ, ಹಲವಾರು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಗಳನ್ನ ಒಂದಲ್ಲ ಒಂದು ರೀತಿ ಪಡ್ಕೊಂಡು ತಮ್ಮ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ತಮ್ಮನ್ನ ತಾವೇ ತೊಡಗಿಸಿಕೊಂಡಿದ್ರೆ, ಒಂದು ಸಂಬಳಕ್ಕಾಗಿ ತೊಡಗಿಸಿಕೊಂಡಿದ್ರೆ ಅಂತಹ ವ್ಯಕ್ತಿಗಳನ್ನ ನಾವು ಸ್ಯಾಲರಿಡ್ ಎಂಪ್ಲಾಯೀಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಡಿಸ್ಟ್ರಿಬ್ಯೂಷನ್ ಆಫ್ ಎಂಪ್ಲಾಯ್ಮೆಂಟ್ ಬೈ ರೀಜನ್. ಇಲ್ಲಿ ಡಾರ್ಕ್ ಗ್ರೀನ್ ಕ್ಯಾಂಡಲ್ಗಳು ಕಾಣ್ತಾ ಇವೆ, ದೀಸ್ ಆರ್ ದ ರೂರಲ್ ಏರಿಯಾಸ್. ಲೈಟ್ ಗ್ರೀನ್ ಕ್ಯಾಂಡಲ್ಗಳು ಕಾಣ್ತಾ ಇವೆ, ದೀಸ್ ಆರ್ ದಿ ಅರ್ಬನ್ ಏರಿಯಾಸ್. ನಾವು ಈ ಸೆಲ್ಫ್ ಎಂಪ್ಲಾಯ್ಡ್ ಟ್ರೆಂಡ್ ಅನ್ನ ರೂರಲ್ ಏರಿಯಾದಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಜಾಸ್ತಿ ಇದೆ. ಅದೇ ಸೆಲ್ಫ್ ಎಂಪ್ಲಾಯ್ಡ್ ಅರ್ಬನ್ ಏರಿಯಾಗಳಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ರಿಲೇಟಿವ್ಲಿ ಕಮ್ಮಿ ಇದೆ. ಯಾಕೆಂದ್ರೆ ರೂರಲ್ ಏರಿಯಾಗಳಲ್ಲಿ, ಹಳ್ಳಿಗಳಲ್ಲಿ ಹಲವಾರು ಜನರಿಗೆ ಅವರದೇ ಆದ ಲ್ಯಾಂಡ್ಗಳಿರುತ್ತೆ, ಭೂಮಿಗಳಿರುತ್ತೆ. ಅಲ್ಲಿ ಹಲವಾರು ಜನ ಉಳುಮೆಯ ಆಕ್ಟಿವಿಟಿ ಆಗಿರ್ಬೋದು, ಬೇರೆ ಯಾವುದೇ ಆಕ್ಟಿವಿಟಿ ಆಗಿರ್ಬೋದು, ಸ್ವಂತ ಬಂಡವಾಳಗಳಲ್ಲಿ ನಡೆಸ್ತಾ ಇರ್ತಾರೆ. ಆದ ಕಾರಣ ಹಳ್ಳಿಗಳ ಕಡೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಅರ್ಬನ್ ಅಂದ್ರೆ ಸಿಟಿಗಳ ಕಡೆ, ನಗರಗಳ ಕಡೆ ಜನಕ್ಕೆ ಸಾಮಾನ್ಯವಾಗಿ ತಮ್ಮ ಬಂಡವಾಳಗಳನ್ನ ಹೂಡಿ ಬಿಸ್ನೆಸ್ ನಡೆಸ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗ್ಬೋದು. ಆದ ಕಾರಣ ಅರ್ಬನ್ ಏರಿಯಾಗಳಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಇದೆ. ಅದೇ ರೆಗ್ಯುಲರ್ ಸ್ಯಾಲರಿಡ್ ಎಂಪ್ಲಾಯೀಸ್ ಅನ್ನ ನೋಡಿದ್ರೆ ಅದು ಉಲ್ಟಾ ಆಗುತ್ತೆ. ರೂರಲ್ ಕಡೆ ಕಡಿಮೆ ಇದ್ರೆ ಅರ್ಬನ್ ಕಡೆ ಸ್ಯಾಲರಿಡ್ ಎಂಪ್ಲಾಯಿಗಳು ಜಾಸ್ತಿ ಕಾಣಿಸ್ತಾರೆ. ಯಾಕೆ ನಾನು ಹೇಳಿದ ಹಾಗೆ ರೂರಲ್ ಏರಿಯಾಗಳಲ್ಲಿ ಅವರು ಯಾರ ಹತ್ರನೂ ಕೆಲಸ ಮಾಡಲಿಕ್ಕೆ ಇಷ್ಟಪಡದೆ ಹೋಗ್ಬೋದು, ಅವರದೇ ಸ್ವಂತ ಭೂಮಿ ಇದ್ದು ಅವರು ಉಳುಮೆಯನ್ನ ಮಾಡಿಕೊಂಡು ಬದುಕಬಹುದು. ಆದ ಕಾರಣ ಅಲ್ಲಿ ಸ್ಯಾಲರಿಡ್ ಎಂಪ್ಲಾಯಿಗಳು ಕಡಿಮೆಯಾದ್ರೆ ನಮ್ಮ ಅರ್ಬನ್ ಏರಿಯಾಗಳಲ್ಲಿ ಸ್ಯಾಲರಿಡ್ ಎಂಪ್ಲಾಯಿಗಳು ಜಾಸ್ತಿ ಆಗ್ತಾರೆ. ಅದೇ ಕ್ಯಾಶುವಲ್ ವೇಜಸ್ ಅಂತ ನೋಡಿದ್ರೆ ಯಾರ ಹತ್ರ ಆದ್ರೂ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು, ಕನ್ಸ್ಟ್ರಕ್ಷನ್ಗಳಲ್ಲಿ ಮಾಡ್ತಕ್ಕಂಥದ್ದು, ದುಡ್ಡಿಸ್ಕೊಳ್ತಕ್ಕಂಥದ್ದು, ಈ ತರ ಒಂದು ಪಾರ್ಟ್ ಎಂಪ್ಲಾಯ್ಮೆಂಟ್, ನಾನು ಹೇಳಿದಾಗೆ ಇನ್ಫಾರ್ಮಲ್ ಸೆಕ್ಟಾರ್ ಎಂಪ್ಲಾಯ್ಮೆಂಟ್, ಇದು ನಮ್ಮ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಇದ್ದು ಅರ್ಬನ್ ಏರಿಯಾಗಳಲ್ಲಿ ಕಡಿಮೆ ಕಾಣಿಸ್ತಾ ಇದೆ. ಆದ್ರೆ ಈ ಕಾಲಘಟ್ಟದಲ್ಲಿ ಈ ಟ್ರೆಂಡ್ ರಿವರ್ಸ್ ಆಗ್ತಾ ಇದೆ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎಂಪ್ಲಾಯ್ಮೆಂಟ್ ಅಕ್ರಾಸ್ ಇಂಡಸ್ಟ್ರೀಸ್. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ನಾವು 3 ಇಂಪಾರ್ಟೆಂಟ್ ಸೆಕ್ಟಾರ್ಗಳನ್ನ, ಇಂಡಸ್ಟ್ರಿಗಳನ್ನ ಕಾಣಬಹುದು. ಮೊದಲನೆಯದು ಪ್ರೈಮರಿ ಸೆಕ್ಟರ್, ಎರಡನೆಯದು ಸೆಕೆಂಡರಿ ಸೆಕ್ಟರ್, ಥರ್ಡ್ ಒನ್ ಇಸ್ ಟರ್ಷಿಯರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್. Primary sector includes agriculture, mining and quarrying. It employs 46% ಅಷ್ಟು ವರ್ಕ್ ಫೋರ್ಸ್. ಸೊ ನಮ್ಮ ದೇಶದ ಮ್ಯಾನ್ಯುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, 100ರಲ್ಲಿ 46 ಜನ ಇವತ್ತಿಗೂ ಕೂಡ ಪ್ರೈಮರಿ ಸೆಕ್ಟಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೇನ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಎಸ್ಪೆಷಲಿ ರೂರಲ್ ಏರಿಯಾಸ್ ವೇರ್ ಅಬೌಟ್ 58% ಅಗ್ರಿಕಲ್ಚರಿನ ಮೇಲೆ ಡಿಪೆಂಡ್ ಆಗ್ತಾರೆ. That is their primary employment. Next ನಮ್ಮ ಸೆಕೆಂಡರಿ ಸೆಕ್ಟಾರ್ ಅನ್ನ ನೋಡೋದಾದ್ರೆ it includes manufacturing, electricity, gas, water supply, construction. 25% ಅಷ್ಟು ಜನ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಮ್ಯಾನ್ಯುಫ್ಯಾಕ್ಚರಿಂಗ್, ಗ್ಯಾಸ್, ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಈ ರೀತಿಯ ಸೆಕೆಂಡರಿ ಸೆಕ್ಟಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. More prominent in urban areas, providing jobs to about 33% of the urban workers. ಸೊ ನಮ್ಮ ನಗರಗಳಲ್ಲಿ 100ರಲ್ಲಿ 33 ಪಟ್ಟಷ್ಟು ಜನ ನಮ್ಮ ಸೆಕೆಂಡರಿ ಸೆಕ್ಟಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಲವಾರು ಜನ ಐಟಿ ಅಂತ ಬ್ಯಾಂಗ್ಳೂರ್ ಕೇಳಿಸ್ಕೊಂಡಿದ ತಕ್ಷಣ ಹೇಳ್ತೀರಾ. ಆದ್ರೆ ಈ ಬ್ಯಾಂಗಲೂರಿನಲ್ಲೂ ಕೂಡ, ನಮ್ಮ ಬೆಂಗಳೂರಿನಲ್ಲೂ ಕೂಡ 33% ಜನ ಇವತ್ತಿಗೂ ಕೂಡ ನಮ್ಮ ಸೆಕೆಂಡರಿ ಸೆಕ್ಟಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟರ್ಷಿಯರಿ ಅಥವಾ ಸರ್ವಿಸ್ ಸೆಕ್ಟಾರ್. ಬ್ಯಾಂಕಿಂಗ್, ವೇರ್ ಹೌಸಿಂಗ್, ಇನ್ಶೂರೆನ್ಸ್, ಕ್ರಿಪ್ಟೋ, ಗೇಮಿಂಗ್ ಹೀಗೆ ಹಲವಾರು ಸರ್ವಿಸ್ಗಳನ್ನ ಕೊಡ್ತಾರೆ. ಸೊ ಇಟ್ ಇನ್ಕ್ಲೂಡ್ಸ್ ಟ್ರೇಡ್, ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಅದರ್ ಸರ್ವಿಸಸ್. ಇಟ್ ಎಂಪ್ಲಾಯ್ಸ್ 29% ಆಫ್ ದ ವರ್ಕ್ ಫೋರ್ಸ್. ಇಟ್ ಡಾಮಿನೇಟ್ಸ್ ಅರ್ಬನ್ ಎಂಪ್ಲಾಯ್ಮೆಂಟ್ ವಿತ್ 60% ಆಫ್ ದಿ ಅರ್ಬನ್ ವರ್ಕರ್ಸ್ ಇನ್ಕ್ಲೂಡೆಡ್ ಇನ್ ಸರ್ವಿಸ್ ಸೆಕ್ಟಾರ್. ಸತ್ಯ, ಐಟಿ ಅಂದ್ರೆ 60% ಅಷ್ಟು ಜನ ನಗರಗಳಲ್ಲಿ
ದೇಶದಲ್ಲಿ ಇವತ್ತಿಗೂ ಕೂಡ ಸರ್ವಿಸ್ ಸೆಕ್ಟಾರ್ಗಳಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಈ ಸರ್ವಿಸ್ ಸೆಕ್ಟಾರಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ವೇರ್ ಹೌಸಿಂಗ್ ಬರುತ್ತೆ, ಗೇಮಿಂಗ್, ಕ್ರಿಪ್ಟೋ, IT ಸರ್ವಿಸಸ್, ಬ್ಯಾಂಕಿಂಗ್, ಹೀಗೆ ಹಲವಾರು ಸರ್ವಿಸಸ್ಗಳು ಬರುತ್ತವೆ. ಅವನ್ನ ನಾವು ಟರ್ಷಿಯರಿ ಸೆಕ್ಟಾರ್ ಅಂತ ಕೂಡ ಕರಿಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಜೆಂಡರ್ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ದ ಸೆಕ್ಟರ್ಸ್. ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಸೆಕೆಂಡರಿ ಸೆಕ್ಟರ್ ಆಗಿರ್ಬೋದು, ಟರ್ಷರಿ ಸೆಕ್ಟರ್ ಆಗಿರ್ಬೋದು, ಈ ಎಲ್ಲ ಸೆಕ್ಟರ್ಗಳಲ್ಲೂ ಮೆನ್ ವಿಮೆನ್ನ ರೇಷಿಯೋ ಹೇಗಿದೆ? ವಿಮೆನ್ ಪಾರ್ಟಿಸಿಪೇಷನ್ ನಿಜವಾಗ್ಲೂ ಕಾಣಿಸ್ತಾ ಇದೆಯಾ ನೋಡೋಣ. ಸೊ ಇಲ್ಲಿ ನಮಗೆ ಮೇಜರ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದೇ ಪ್ರೈಮರಿ ಸೆಕ್ಟಾರ್. ಯಾಕೆಂದ್ರೆ ಇನ್ನಿವತ್ತಿಗೂ ಕೂಡ ದೇಶಕ್ಕೆ ಬೆನ್ನೆಲುಬೆ ನಮ್ಮ ರೈತರು ಮತ್ತು ಅಗ್ರಿಕಲ್ಚರ್. ನಮ್ಮ ಗ್ರೀನ್ ಲೈನ್ ಅನ್ನ ನೋಡೋದಾದ್ರೆ ದಟ್ ಇಸ್ ಅವರ್ ಸೆಕೆಂಡರಿ ಸೆಕ್ಟರ್, ಮತ್ತು ನಮ್ಮ ಲೈಟ್ ಗ್ರೀನ್ ಲೈನ್ ಅನ್ನ ನೋಡೋದಾದ್ರೆ ದಟ್ ಇಸ್ ಅವರ್ ಸರ್ವಿಸ್ ಅಥವಾ ಟರ್ಷಿಯರಿ ಸೆಕ್ಟರ್. ಇನ್ನಿವತ್ತಿಗೂ ಕೂಡ ಮಹಿಳೆಯರು ಮೆಜಾರಿಟಿ ಆಗಿ ಹಳ್ಳಿಗಳ ಕಡೆ, ರೂರಲ್ನ ಕಡೆ ಕನ್ಸಿಡರ್ ಮಾಡೋದಾದ್ರೆ ಅಗ್ರಿಕಲ್ಚರ್ ಅಥವಾ ಉಳುಮೆಗಳಲ್ಲಿ ತಮ್ಮನ್ನ ತಾವೇ ಬಹಳ ತೊಡಗಿಸ್ಕೊಳ್ತಾರೆ. ಅದಕ್ಕೆ ನಾವು ಈ ಬಿಗ್ ಲೀಪ್ ಅನ್ನ ನೋಡಬಹುದು. ಅದೇ ಅರ್ಬನ್ ಏರಿಯಾಗಳಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಕೆಲಸಗಳಿಗೆ ಹೋಗ್ತಕ್ಕಂಥದ್ದು, ಸರ್ವಿಸ್ ಸೆಕ್ಟಾರ್ಗಳಲ್ಲಾಗಿರ್ಬೋದು, ಮ್ಯಾನ್ಯುಫ್ಯಾಕ್ಚರಿಂಗ್ ಸೆಕ್ಟಾರ್ಗಳಲ್ಲಾಗಿರ್ಬೋದು, ತಮ್ಮನ್ನ ತಾವೇ ಆ ಪ್ರೆಷರೈಸ್ಡ್ ಎನ್ವಿರಾನ್ಮೆಂಟ್ ನಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಕಷ್ಟವಾಗ್ಬೋದು, ಕೆಲಸಕ್ಕೆ ಹೋಗದೇನೆ ಇರ್ಬೋದು. ಅದಕ್ಕೆ ನಾವು ಸೆಕೆಂಡರಿ ಮತ್ತು ಸರ್ವಿಸ್ ಸೆಕ್ಟಾರ್ಗಳಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಅನ್ನ ಕಡಿಮೆ ಕಾಣ್ತಾ ಇದ್ದೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಗ್ರೋತ್ ಆ್ಯಂಡ್ ಚೇಂಜಿಂಗ್ ಸ್ಟ್ರಕ್ಚರ್ ಆಫ್ ಎಂಪ್ಲಾಯ್ಮೆಂಟ್. ಕಾಲ ಕಾಲಕ್ಕೂ ಅದರದೇ ಆದ ಬೆಳವಣಿಗೆಗಳನ್ನ ಎಲ್ಲ ದೇಶಗಳು ಕಾಣುತ್ತವೆ. ಆ ದೇಶಗಳು ಎಕನಾಮಿ ವೈಸ್ ಆಗಿರ್ಬೋದು, ಪಾಪ್ಯುಲೇಷನ್ ವೈಸ್ ಆಗಿರ್ಬೋದು, ಕಲ್ಚರಲ್ ವೈಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ವೈಸ್ ಆಗಿರ್ಬೋದು, ಪೊಲಿಟಿಕಲ್ ವೈಸ್ ಆಗಿರ್ಬೋದು, ಸೋಷಿಯಲ್ ವೈಸ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಗಳಲ್ಲಿ ತನ್ನನ್ನ ತಾನೇ ಬೆಳವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ರೆ ಹೇಗೆ ಎಂಪ್ಲಾಯ್ಮೆಂಟ್ ಸ್ಟ್ರಕ್ಚರ್ಗಳು ಚೇಂಜ್ ಆಗತ್ವೆ, ಯಾವೆಲ್ಲ ಇನೋವೇಷನ್ಗಳು ಬರುತ್ತವೆ, ಒಂದಿಷ್ಟು ಕಾಲಘಟ್ಟದ ಸಿನಾರಿಯೋಗಳನ್ನ ತಗೊಂಡು ಅದನ್ನ ಕಲಿಯೋಣ. 1950 ಇಂದ 2010 ಕನ್ಸಿಡರ್ ಮಾಡೋದಾದ್ರೆ GDP ಗ್ರೋತ್ ವಾಸ್ ಕನ್ಸಿಸ್ಟೆಂಟ್ಲಿ ಹೈಯರ್ than the employment growth, with employment growing at not more than 2% annually. 60 ವರ್ಷಗಳ ಕಾಲ ಎಂಪ್ಲಾಯ್ಮೆಂಟ್ ಗಿಂತ GDP ಏನೋ ಅದ್ಭುತವಾಗಿ ಬೆಳೆದಿದೆ, ಆದರೆ ಎಂಪ್ಲಾಯ್ಮೆಂಟ್ ಬೆಳೆದಿದ್ದು ಮಾತ್ರ 2%. ನೆಕ್ಸ್ಟ್ ನಮ್ಮ ಲೇಟ್ 1990s ನೋಡೋದಾದ್ರೆ ಕಾರ್ಪೊರೇಟ್ಗಳು ಬಂದಂತಹ ಸಮಯ, ಹಲವಾರು MNCಗಳು ಭಾರತಕ್ಕೆ ಹೆಜ್ಜೆ ಇಟ್ವು, ನಮ್ಮ ಎಕಾನಮಿಯನ್ನ ಓಪನ್ ಅಪ್ ಮಾಡಿದ್ವಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಕಂಡು ಬಂತು, ಎಂಪ್ಲಾಯಿ ಸ್ಕಿಲ್ ಸೆಟ್ಸ್. ಲೇಟ್ 1990s ನೋಡೋದಾದ್ರೆ ಎಂಪ್ಲಾಯ್ಮೆಂಟ್ ಗ್ರೋತ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್, ರೀಚಿಂಗ್ ಲೆವೆಲ್ಸ್ ಸಿಮಿಲರ್ ಟು ಅರ್ಲಿ ಪ್ಲಾನಿಂಗ್ ಸ್ಟೇಜಸ್. ಇದೇನಾಯ್ತು, GDP ಮತ್ತು ಎಂಪ್ಲಾಯ್ಮೆಂಟ್ ನಡುವಿನ ಗ್ಯಾಪ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡಿತು. ನೆಕ್ಸ್ಟ್ ನೋಡೋದಾದ್ರೆ ರೀಸೆಂಟ್ ಟ್ರೆಂಡ್, ದ ಫೆನಾಮಿನನ್ ಆಫ್ ಜಾಬ್ಲೆಸ್ ಗ್ರೋತ್ emerged, producing more goods and services without generating employment. ಬಹಳ ಮುಖ್ಯವಾದಂತಹ ಟರ್ಮ್ ಜಾಬ್ಲೆಸ್ ಗ್ರೋತ್. 100% 2 ಮಾರ್ಕಿಗೆ ಅಥವಾ 1 ಮಾರ್ಕಿಗೆ ಈ ಪ್ರಶ್ನೆಯನ್ನ ಕೇಳ್ತಾನೆ. ಜಾಬ್ಲೆಸ್ ಗ್ರೋತ್ ಅಂದ್ರೆ ಏನು ಅರ್ಥ? ನಮ್ಮ ದೇಶದಲ್ಲಿ ಕೆಲಸಗಳನ್ನ, ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡದ ಹಾಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಅದಕ್ಕೆ ನಾವು ಜಾಬ್ಲೆಸ್ ಗ್ರೋತ್ ಅಂತ ಕರಿತೇವೆ. ಈ ಜಾಬ್ಲೆಸ್ ಗ್ರೋತಿನಲ್ಲಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಏನೋ ಆಗುತ್ತೆ ಸತ್ಯ, ಆದ್ರೆ ಅದರಿಂದ ಯಾವುದೇ ರೀತಿಯ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದಿಲ್ಲ. ಅದನ್ನ ನಾವು ಎಕನಾಮಿಕ್ಸ್ ಅಲ್ಲಿ ನಾನು ಈಗಲೇ ಹೇಳಿದ ಹಾಗೆ ಜಾಬ್ಲೆಸ್ ಗ್ರೋತ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಸೆಕ್ಟೋರಲ್ ಶಿಫ್ಟ್ಸ್ ಇನ್ ಎಂಪ್ಲಾಯ್ಮೆಂಟ್ 1972 to 2023. ಇದೊಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಪ್ರಾಯಶಃ 1947 ನಂತರದಲ್ಲಿ, ಅಂದ್ರೆ ಇಂಡಿಪೆಂಡೆನ್ಸ್ ಆದಮೇಲೆ ನಾವು ತಗೊಂಡ್ರೆ ಇವತ್ತಿನ ತನಕನೂ ಕೂಡ ನಾವು ಹಲವಾರು ಬಾರಿಗಳ ಕಾಲ ಇದನ್ನ ಕೇಳಬಹುದು, ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ. ಇವತ್ತಿನ ಕಾಲಘಟ್ಟಕ್ಕೆ ಇಸ್ ದಟ್ ರಿಯಲಿ ಟ್ರೂ?
ಅನ್ನೋಂಥ ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಅದೇ ಪೋಸ್ಟ್ ಇಂಡಿಪೆಂಡೆನ್ಸ್ ಆಲ್ಮೋಸ್ಟ್ ನಾವೊಂದು 1995, 96, 97 ತನಕ ಕನ್ಸಿಡರ್ ಮಾಡಿದ್ರು ಕೂಡ ಪ್ರೈಮರಿ ಸೆಕ್ಟಾರ್ ಅಂದರೆ ಅಗ್ರಿಕಲ್ಚರಿನಲ್ಲಿ ಬಹಳ ದೊಡ್ಡ ಮಟ್ಟದ ಎಂಪ್ಲಾಯ್ಮೆಂಟ್ಗಳು ಜನರೇಟ್ ಆಗ್ತಾ ಇದ್ವು. ಯಾಕೆಂದರೆ ಸಾಮಾನ್ಯವಾಗಿ ಎಜುಕೇಷನ್ ಸ್ವಲ್ಪ ಕಡಿಮೆ ಇರ್ತಾ ಇತ್ತು. ಹಲವಾರು ಜನ ಫಾರ್ಮಲ್ ಎಜುಕೇಷನ್ ಅಂದರೆ ಸ್ಕೂಲ್ಗಳಿಗೆ ಹೋಗಿ ಕಲಿಯೋದಾಗಿರ್ಬೋದು, ಕಾಲೇಜುಗಳಿಗೆ ಹೋಗೋದಾಗಿರ್ಬೋದು, ಡಿಗ್ರಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು ಸಾಮಾನ್ಯವಾಗಿ ಕಡಿಮೆ ಇತ್ತು. ಜನರೇಷನ್ನಿನಿಂದ ನಮ್ಮ ದೊಡ್ಡವರು ನಮಗೆ ಉಳುಮೆಗಳ ಬಗ್ಗೆ ಏನು ನಾಲೆಡ್ಜನ್ನು ಪಾಸ್ ಮಾಡಿದ್ರು ಆ ನಾಲೆಡ್ಜನ್ನು ಇಟ್ಕೊಂಡು ಮೆಜಾರಿಟಿ ಜನ ಪ್ರೈಮರಿ ಸೆಕ್ಟಾರ್ ಅಂದರೆ ಅಗ್ರಿಕಲ್ಚರಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರು. ಮೆತ್ತಗೆ ಕಾರ್ಪೊರೇಟ್ಗಳು ಇಂಡಿಯಾಗೆ ಎಂಟ್ರಿ ಆದವು. 1991ನಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಭಾರತ ದೇಶದಲ್ಲಾಯಿತು. ನಿಧಾನಕ್ಕೆ ಅಗ್ರಿಕಲ್ಚರ್ ಅಂದರೆ ಫಾರ್ಮ್ ವರ್ಕಿನಿಂದ ನಾನ್ ಫಾರ್ಮ್ ವರ್ಕಿಗೆ ಜನ ಶಿಫ್ಟ್ ಆಗಲಿಕ್ಕೆ ಶುರುವಾದರು. ಸಾಮಾನ್ಯವಾಗಿ ಹಳ್ಳಿ ಹೈಕಳುಗಳೆಲ್ಲ ಬೆಂಗಳೂರು ನಗರಗಳಿಗೆ ಬಂದು ಸೇರ್ಕೊಂಡ್ರು. ಹಳ್ಳಿಗಳಲ್ಲಿ ಅದ್ಭುತವಾದಂಥ ಎಜುಕೇಷನ್ ಅನ್ನು ಪಡ್ಕೊಂಡು ಬೆಂಗಳೂರು ನಗರಕ್ಕೆ ಬಂದು ಹಲವಾರು ಕಾರ್ಪೊರೇಟ್ ಜಾಬ್ಗಳನ್ನು ಪಡ್ಕೊಂಡ್ರು. ಸ್ಲೋ ಆಗಿ ನಮ್ಮ ಎಕಾನಮಿ ಪ್ರೈಮರಿ ಸೆಕ್ಟಾರಿನಿಂದ ಸೆಕೆಂಡರಿ ಸೆಕ್ಟಾರಿಗೆ, ಸೆಕೆಂಡರಿಯಿಂದ ಇವತ್ತಿಗೆ ಮೆಜಾರಿಟಿ ಜನ ಸರ್ವಿಸ್ ಸೆಕ್ಟಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ, ಎಕ್ಸಾಜುರೇಷನ್ ಅಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಲವಾರು IT ಸರ್ವಿಸಸ್ ಎಕ್ಸ್ಪೋರ್ಟ್ಗಳಿಗಾಗಿರ್ಬೋದು, ಹಲವಾರು ರೀತಿಯ ಸರ್ವಿಸ್ ಎಕ್ಸ್ಪೋರ್ಟ್ಗಳಾಗಿರ್ಬೋದು, ಹಲವಾರು ರೀತಿಯ ಔಟ್ಸೋರ್ಸ್ಡ್ ಜಾಬ್ಗಳು ನಡೆಯೋದಾಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಾಗಿದೆ. ಈ ಸರ್ವಿಸ್ ಸೆಕ್ಟಾರ್ಗಳಲ್ಲಿ ಕೆಲಸ ಸಿಗುವಂಥದ್ದು ಕೂಡ ಜಾಸ್ತಿ ಆಗಿದೆ. ಓವರ್ 5 decades, India has witnessed a substantial shift from non-farm work. The primary sector share has declined significantly, while secondary and service sectors has shown ಪ್ರಾಮಿಸಿಂಗ್ ಗ್ರೋತ್. ಇದು ಖಂಡಿತ ಸುಳ್ಳಲ್ಲ. ಇವತ್ತು ನಾವು ಮೆಜಾರಿಟಿ ಜನಗಳು ಅದು ನಗರದ ಕಡೆ ಆಗಿರ್ಬೋದು, ಕೆಲವು ಹಳ್ಳಿಗಳಲ್ಲಿ ಕೂಡ ಆಗಿರ್ಬೋದು, ಟೈರ್ 2, ಟೈರ್ 3 ಸಿಟೀಸಲ್ಲಿ ಆಗಿರ್ಬೋದು, ಕೇಳಿದ್ರೆ ಮೆಜಾರಿಟಿ ಆಫ್ ದ ಜನ ಸರ್ವಿಸ್ ಸೆಕ್ಟಾರ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾದರೆ ನೆಕ್ಸ್ಟು ಏನು ಕಲಿಯೋಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಟ್ರೆಂಡ್ಸ್ 1972 to 2023. ಈ 1972 ಇಂದ 2023ಯ ಬಗ್ಗೆ ನಾನು ಮಾತಾಡೋದಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಅನ್ನ ನಾವೆಲ್ಲರೂ ಕಾಣಬಹುದು. ದಟ್ ಇಸ್ ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್. ಏನು ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಅಂದ್ರೆ, ಯಾವುದೇ ಒಂದಷ್ಟು ಜನ ತಮ್ಮ ಸ್ವಂತ ಬಂಡವಾಳಗಳನ್ನು ಹೂಡಿ ತಮ್ಮ ಸ್ವಂತ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದು ಅವರ ಬಿಸ್ನೆಸ್ಗಳನ್ನು ನಡೆಸುವಂತಹ ಶಕ್ತಿಯನ್ನು ಕಳೆದುಕೊಂಡು ನಾರ್ಮಲ್ ರೆಗ್ಯುಲರ್ ಸ್ಯಾಲರಿಡ್ ಎಂಪ್ಲಾಯೀಸ್ಗಳಾಗಿ ಕನ್ವರ್ಟ್ ಆದರೆ ಅದನ್ನು ನಾವು ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಅಂತ ಕರಿತೇವೆ. 1972 ಇಂದ 80, 85, 90ಯವರೆಗೆ ಕಾರ್ಪೊರೇಟ್ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು ಬಹಳ ಕಡಿಮೆ ಇತ್ತು. ಜನಗಳೇನು ಮಾಡ್ತಾ ಇದ್ರು, ಅವ್ರ ಹತ್ರ ಇದ್ದಂತಹ ಬಂಡವಾಳಗಳಲ್ಲಾಗಿರ್ಬೋದು, ಮನೆಗಳಲ್ಲೇ ಆಗಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ನಡೆಸ್ಕೊಂಡು ತಮ್ಮ ಸ್ವಂತ ಬಂಡವಾಳಗಳಲ್ಲಿ ಸ್ವಂತ ಬಿಸ್ನೆಸ್ಗಳನ್ನು ನಡೆಸ್ಕೊಂಡು ಬಿಸ್ನೆಸ್ ಓನರ್ಗಳು ಅನ್ಸ್ಕೊಂಡಿದ್ರು. ಅದೇ 1990s ಕಳೆದ ಹಾಗೆಲ್ಲ ಎಕಾನಮಿ ಓಪನ್ ಆಯಿತು, LPG ದೇಶದಲ್ಲಿ ಅಡಾಪ್ಟ್ ಆಯಿತು, ಹೊಸ ಹೊಸ ಪ್ರೈವೇಟ್ ಆಪರ್ಚುನಿಟಿಗಳು, ಬಿಸ್ನೆಸ್ ಆಪರ್ಚುನಿಟಿಗಳು, ಕಾರ್ಪೊರೇಟ್ ಜಾಬ್ಗಳು ಇಂಡಿಯಾಗೆ ಬರಕ್ಕೆ ಶುರುವಾಯಿತು. ಈ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನು ಇಟ್ಕೊಂಡಿದ್ದವರೆಲ್ಲ ಬಿಸ್ನೆಸ್ಗಳನ್ನು ಮುಚ್ಚಿ ತಮ್ಮ ಕಾರ್ಪೊರೇಟ್ ಜಾಬ್ ಆಪರ್ಚುನಿಟೀಸ್ ಹತ್ತ ಹೊರಡಲಿಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿ ಯಾವುದೇ ಒಂದಷ್ಟು ಜನ ತಮ್ಮ ಸ್ವಂತ ಬಿಸ್ನೆಸ್ಗಳನ್ನು ಮುಚ್ಚಿ ರೆಗ್ಯುಲರ್ ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿ ಕನ್ವರ್ಟ್ ಆದರೆ ಅಂತಹ ಟ್ರೆಂಡ್ ಅನ್ನ ನಾವು ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಅಂತೇವೆ. ಇದು 2 ಮಾರ್ಕಿಗೆ ಬಹಳ ಮುಖ್ಯವಾಗುತ್ತೆ. ಸೊ ಮೊದಲಿಗೆ ಸೆಲ್ಫ್ ಎಂಪ್ಲಾಯ್ಡ್ ಡಿಕ್ಲೈನ್ ಫ್ರಮ್ 61 to 55%, ಸ್ಯಾಲರಿಡ್ ಎಂಪ್ಲಾಯೀಸ್ ಇನ್ಕ್ರೀಸ್ಡ್ ಫ್ರಮ್ 15 to 21%, ಕ್ಯಾಶುವಲ್ ವೇಜ್ ಇಟ್ ಫ್ಲಕ್ಚುವೇಟೆಡ್. ಈಗ ಸದ್ಯಕ್ಕೆ 23% ಅಷ್ಟು ಜನ ಕ್ಯಾಶುವಲ್ ವೇಜ್ ಲೇಬರರ್ಸ್ ಆಗಿ ಕೆಲಸ ಮಾಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್
ಇನ್ಫಾರ್ಮಲೈಸೇಷನ್ ಆಫ್ ಇಂಡಿಯನ್ ವರ್ಕ್ ಫೋರ್ಸ್. ಹಲವಾರು ಲೇಬರ್ ಲಾಗಳ ಬಗ್ಗೆ ನಾವು ಕೂತ್ಕೊಂಡು ಮಾತಾಡ್ಬೋದು. ಹಲವಾರು ಪೆನ್ಷನ್, ಸೋಷಿಯಲ್ ಸೆಕ್ಯೂರಿಟಿ, ಇನ್ಶೂರೆನ್ಸ್, PF, ಗ್ರಾಚ್ಯುಟಿ, ಲೀವ್ ಎನ್ಕ್ಯಾಶ್ಮೆಂಟ್, ಹೀಗೆ ಹಲವಾರು ಲೇಬರ್ಗಳಿಗೆ ಸಿಗಬೇಕಾಗಿರುವಂತಹ ಬೆನಿಫಿಟ್ಸ್ಗಳ ಬಗ್ಗೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದು. ಆದರೆ ಇವತ್ತಿಗೂ ಕೂಡ ನಮ್ಮ ದೇಶದ ಹಾರ್ಡ್ ರಿಯಾಲಿಟಿ ಏನು ಅಂದರೆ ಆಲ್ಮೋಸ್ಟ್ 65-70% ಆಫ್ ದ ವರ್ಕ್ ಫೋರ್ಸ್ ಇವತ್ತಿಗೂ ಕೂಡ ಇನ್ಫಾರ್ಮಲ್ ಸೆಕ್ಟಾರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಏನು ಇನ್ಫಾರ್ಮಲ್ ಸೆಕ್ಟಾರ್ಗಳಂದ್ರೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್, ನಾಳೆ ದಿನ ವ್ಯಕ್ತಿ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ರೆ ಅವನಿಗೆ ಯಾರು PF ದುಡ್ಡು ಕೊಡಲ್ಲ, ಯಾರು ಅವನಿಗೆ ಗ್ರಾಚ್ಯುಟಿ ದುಡ್ಡನ್ನ ಕೊಡಲ್ಲ, ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲ, ಲೀವ್ ಎನ್ಕ್ಯಾಶ್ಮೆಂಟ್ ಇಲ್ಲ, ಅಥವಾ ಬೇರೆ ಯಾವುದೇ ರೀತಿಯಾದ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಗಳಿಲ್ಲ. ಈ ತರಹದ ಸೆಕ್ಟಾರ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೆಲಸಗಾರರನ್ನ ಇನ್ಫಾರ್ಮಲ್ ಸೆಕ್ಟಾರ್ ವರ್ಕರ್ಸ್ ಅಂತ ಕರಿತೇವೆ. ಸೊ ಮೊದಲಿಗೆ 94% is informal sector. ಪರ್ಸೆಂಟೇಜ್ ಆಫ್ ವರ್ಕರ್ಸ್ ಇನ್ ಇನ್ಫಾರ್ಮಲ್ 70ಕ್ಕಿಂತ ಜಾಸ್ತಿ ಪರ್ಸೆಂಟ್ ಇದೆ. ನಮ್ಮ ದೇಶದಲ್ಲಿ ಫಾರ್ಮಲ್ ಸೆಕ್ಟಾರಿನಲ್ಲಿ ಬರೀ 6% ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ 78 ವರ್ಷಗಳಾಗ್ತಾ ಬಂತು ಇಂಡಿಪೆಂಡೆನ್ಸ್ ಬಂದು, ಸ್ವಾತಂತ್ರ್ಯ ಸಿಕ್ಕಿ. ಇಲ್ಲಿ ನಾವು ಸ್ವಲ್ಪ ಡೆವಲಪ್ ಆಗುವಂತಹ ಸ್ಕೋಪ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ 30 ಮಿಲಿಯನ್ ಫಾರ್ಮಲ್ ವರ್ಕರ್ಸ್. ನಂಬರ್ ಆಫ್ ಫಾರ್ಮಲ್ ಸೆಕ್ಟಾರ್ ವರ್ಕರ್ಸ್ ಔಟ್ ಆಫ್ 473 ಮಿಲಿಯನ್. ಬರೀ 30 ಮಿಲಿಯನ್ ಅಂದ್ರೆ 1 ಮಿಲಿಯನ್ 10 ಲಕ್ಷ, 30 ಮಿಲಿಯನ್ ಅಂದ್ರೆ 3 ಕೋಟಿ ಜನ ಆಗ್ತಾರೆ. 473 ಮಿಲಿಯನ್ ಜನಗಳಲ್ಲಿ ಬರೀ 30 ಮಿಲಿಯನ್ ಜನ ಮಾತ್ರನೇ ಫಾರ್ಮಲ್ ಸೆಕ್ಟಾರ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. PF, ಗ್ರಾಚ್ಯುಟಿ, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್, ಲೀವ್ ಎನ್ಕ್ಯಾಶ್ಮೆಂಟ್, ರಜಗಳು, ಇವೆಲ್ಲವೂ ಕೂಡ ಬರೀ ಇಷ್ಟೇ ಜನಕ್ಕೆ ಸಿಗ್ತಾ ಇರೋದು. ಈ 30 ಮಿಲಿಯನ್ ಅಂದ್ರೆ ಈ 3 ಕೋಟಿ ಜನಗಳಲ್ಲೂ ಕೂಡ ಮೆಜಾರಿಟಿ ವಾಸವಾಗಿರ್ತಕ್ಕಂಥದ್ದೇ ನಗರಗಳಲ್ಲಿ. ಸೊ ಈ ಭಾಗದಲ್ಲಿ ಭಾರತ ದೇಶಕ್ಕೆ ಇಂಪ್ರೂವ್ ಆಗಲಿಕ್ಕೆ ಬಹಳ ಸ್ಕೋಪ್ ಇದೆ. ಡೆಸ್ಪೈಟ್ ಡೆಕೇಡ್ಸ್ ಆಫ್ planned development, vast majority of Indian workers remain in informal sectors. ಅವರಿಗೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಸಿಗೋದಿಲ್ಲ, ರೆಗ್ಯುಲರ್ ಇನ್ಕಮ್ ಸಿಗೋದಿಲ್ಲ, ಲೀಗಲ್ ಪ್ರೊಟೆಕ್ಷನ್ ಇಲ್ಲ. ಅವ್ರನ್ನ ನಾಳೆ ದಿನ ನೀನ್ ಕೆಲಸದಿಂದ ಆಚೆ ನಡಿ ಅಂತ ಕಳಿಸಿದ್ರು ಕೂಡ ಅವರಿಗಾಗಿ ಹೋರಾಡಲಿಕ್ಕೆ ಯಾರು ಮುಂದೆ ಬರಲ್ಲ. ಅವರು ಕೆಲಸ ಬಿಟ್ಟ ಕೂಡಲೇ ಅವರಿಗೆ ಯಾವುದೇ ರೀತಿಯ ಆದಾಯ ಇರೋದಿಲ್ಲ, ಜೀವನ ನಡೆಸ್ತಕ್ಕಂಥದ್ದೇ ಕಷ್ಟವಾಗುತ್ತೆ. ಇಟ್ ಹ್ಯಾಸ್ ಬೀನ್ ಡಿಟೋರಿಯೋರೇಟಿಂಗ್ with many workers not receiving benefits like maternity leave, provident fund, gratuity, pension even after years of working. ಇವತ್ತು ನಾವು ಎಂತಹ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂದ್ರೆ ಹಲವಾರು ಆರ್ಗನೈಸೇಷನ್ಗಳಲ್ಲಿ, ಹಲವಾರು ಕಂಪನಿಗಳಲ್ಲಿ ಮೆಜಾರಿಟಿ ವಿಮೆನ್ ವರ್ಕ್ ಫೋರ್ಸ್ ಪ್ರೆಗ್ನೆಂಟ್ ಆಗಿದ್ದಾರೆ, ಕನ್ಸೀವ್ ಆಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣನೇ ಎಷ್ಟೊಂದು ಜಾಗಗಳಲ್ಲಿ ಅವರನ್ನ ಕೆಲಸದಿಂದ ತೆಗೆದು ಬಿಡುವಂತಹ ಸಾಧ್ಯತೆಗಳಿವೆ. ಹಲವಾರು ಜಾಗಗಳಲ್ಲಿ ಅವರಿಗೆ ಮೆಟರ್ನಿಟಿ ಲೀವ್ಗಳನ್ನ ಕೊಡ್ತಾ ಇಲ್ಲ. ಮತ್ತಷ್ಟು ಜಾಗಗಳಲ್ಲಿ ಎಷ್ಟು ಜನ ಕೆಲಸಗಾರರಿದ್ರು PFಗಳು ಕೊಡ್ತಾ ಇಲ್ಲ. ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂತ ಅದನ್ನ ಕರಿತೇವೆ. 5 ವರ್ಷದ ಮೇಲೆ ನಾವು ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಿದ್ರೆ ಗ್ರಾಚ್ಯುಟಿ ಕೊಡಬೇಕು. ಎಷ್ಟೊಂದು ಆರ್ಗನೈಸೇಷನ್ಗಳು ಕೊಡ್ತಾ ಇಲ್ಲ. ರಜೆಗಳನ್ನ ಕೊಡ್ತಾ ಇಲ್ಲ. ರಜಾ ಹಾಕಿದ್ರೆ ಸಂಬಳಗಳನ್ನ ಕಟ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಸ್ಯಾಲರಿಗಳನ್ನೇ ಕೊಡ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ನಾವು ಸರಿ ಮಾಡಬೇಕಾಗಿರ್ತಕ್ಕಂತಹ ಸಮಸ್ಯೆಗಳು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಫಾರ್ಮಲ್ ವರ್ಸಸ್ ಇನ್ಫಾರ್ಮಲ್ ಸೆಕ್ಟರ್. ಸೊ ಫಾರ್ಮಲ್ ಸೆಕ್ಟರ್ ಅಂದ್ರೆ ಏನು? ನಾನು ಹೇಳಿದ ಹಾಗೆ ಹಲವಾರು ಬೆನಿಫಿಟ್ಗಳನ್ನು ಪಡ್ಕೊಂಡು ಸೋಷಿಯಲ್ ಸೆಕ್ಯೂರಿಟಿ ಅಡ್ವಾಂಟೇಜಸ್ಗಳನ್ನು ತಗೊಂಡು ಕೆಲಸ ಮಾಡ್ತಾ ಇರ್ತಕ್ಕಂತಹವರಿಗೆ ನಾವು ಫಾರ್ಮಲ್ ಸೆಕ್ಟರ್ ಅಂದರೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇಲ್ಲದ ಹಾಗೆ ಇನ್ಫಾರ್ಮಲ್ ಸೆಕ್ಟಾರ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವರ್ಕ್ ಫೋರ್ಸ್ಗಳನ್ನು ನಾವು ಇನ್ಫಾರ್ಮಲ್ ಸೆಕ್ಟಾರ್ ಅಂತ ಕರಿತೇವೆ. ಫಾರ್ಮಲ್ ಸೆಕ್ಟಾರಿನಲ್ಲಿ PSUs ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ಗಳಿವೆ. ಸಾಮಾನ್ಯವಾಗಿ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳು ಕೂಡ ಫಾರ್ಮಲ್ ಸೆಕ್ಟಾರ್ ಆಗತ್ವೆ. ಅದಷ್ಟೇ ಅಲ್ಲದೆ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳು, ಇವೆಲ್ಲವೂ ಕೂಡ ಫಾರ್ಮಲ್ ಸೆಕ್ಟಾರ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಬರುತ್ತೆ. ಸೊ ಬೇಸಿಕಲಿ ಯಾವ ಯಾವ ಆರ್ಗನೈಸೇಷನ್ಗಳಲ್ಲಿ PF ಕೊಡ್ತಾ ಇದ್ದಾರೆ, ಗ್ರಾಚ್ಯುಟಿ ಕೊಡ್ತಾ ಇದ್ದಾರೆ, ಲೀವ್ ಎನ್ಕ್ಯಾಶ್ಮೆಂಟ್ ಕೊಡ್ತಾ ಇದ್ದಾರೆ, ಒಂದಿಷ್ಟು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅನ್ನ ಎಂಪ್ಲಾಯೀಸ್ಗೆ ಕೊಡ್ತಾ ಇದ್ದಾರೆ, ಆ ಎಲ್ಲ ಕಂಪನಿಗಳು ಕೂಡ ಫಾರ್ಮಲ್ ಸೆಕ್ಟಾರಿಗೆ ಬರುತ್ತೆ. ಸೊ ಪ್ರೈವೇಟ್ ಎಂಟರ್ಪ್ರೈಸಸ್ ಎಂಪ್ಲಾಯಿಂಗ್ 10+ ಹೈಯರ್ಡ್ ವರ್ಕರ್ಸ್,
ವರ್ಕರ್ಸ್ ಎಂಜಾಯ್ ಸೋಷಿಯಲ್ ಸೆಕ್ಯೂರಿಟಿ, ಹೈಯರ್ ಅರ್ನಿಂಗ್ಸ್. 18 ಮಿಲಿಯನ್ ವರ್ಕರ್ಸ್, ಹೆಚ್ಚು ಕಮ್ಮಿ 18 ಮಿಲಿಯನ್ ಅಂದರೆ 1,80,00,000 ಜನವಾಗ್ತಾರೆ. ಅದೇ ಇನ್ಫಾರ್ಮಲ್ ಸೆಕ್ಟಾರ್ ಅಂದರೆ ಫಾರ್ಮರ್ಸ್, ಅಗ್ರಿಕಲ್ಚರಲ್ ಲೇಬರರ್ಸ್, ಸ್ಮಾಲ್ ಬಿಸ್ನೆಸ್ ಓನರ್ಸ್, ಕಿರಾಣಾ ಅಂಗಡಿಗಳಾಗಿರ್ಬೋದು, ತರಕಾರಿ ಅಂಗಡಿಗಳು, ಫ್ರೂಟ್ಸ್ ಅಂಗಡಿಗಳು, ಹೂವದ ಅಂಗಡಿಗಳು, ಸ್ಟೇಷನರಿ ಸ್ಟೋರ್ಸ್ ಅಂಗಡಿಗಳು, ಇವರೆಲ್ಲರೂ ಕೂಡ ಇನ್ಫಾರ್ಮಲ್ ಸೆಕ್ಟಾರಿಗೆ ಬರ್ತಾರೆ. ಅವರು ಸೆಲ್ಫ್ ಎಂಪ್ಲಾಯ್ಡ್ ವಿತೌಟ್ ಎನಿ ವರ್ಕರ್ಸ್, ಅವರ ಅಂಗಡಿಯಲ್ಲಿ ಅವರೇ ಕೆಲಸ ಮಾಡ್ತಾ ಇರ್ತಾರೆ. ನಾನ್ ಫಾರ್ಮ್ ಕ್ಯಾಶುವಲ್ ವೇಜ್ ಲೇಬರರ್ಸ್, ಅವರಿಗೆ ಯಾವುದೇ ಲೀಗಲ್ ಪ್ರೊಟೆಕ್ಷನ್ ಆಗಲಿ ಸೋಷಿಯಲ್ ಪ್ರೊಟೆಕ್ಷನ್ ಆಗಲಿ ಸಿಗೋದಿಲ್ಲ. ಅವರಿಗೆ ಏನಾದರೂ ನಾಳೆ ದಿನ ಕೆಲಸಗಳು ಕಳೆದುಕೊಂಡ್ರೆ, ಬಿಸ್ನೆಸ್ಗಳು ಮುಚ್ಚ ಹೋದ್ರೆ ಯಾರೂ ಕೂಡ ಅವರಿಗೆ ಸಂಬಳಗಳನ್ನು ಕೊಟ್ಟು ಸಹಾಯ ಮಾಡೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮುಖ್ಯವಾಗಿ ನಾವು ಅನ್ಎಂಪ್ಲಾಯ್ಮೆಂಟ್ಗಳನ್ನು ವಿಂಗಡಣೆ ಮಾಡೋದಾದ್ರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಓಪನ್ ಅನ್ಎಂಪ್ಲಾಯ್ಮೆಂಟ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅನ್ನುವ ಅನ್ಎಂಪ್ಲಾಯ್ಮೆಂಟ್ಗಳನ್ನು ಕಾಣ್ತೇವೆ. ಇದರೊಟ್ಟಿಗೆ ಮತ್ತೊಂದನ್ನು ನಾನು ಸೇರಿಸೋದಾದ್ರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಏನು ಮೊದಲಿಗೆ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ, ಯಾವುದೇ ಒಂದು ದೇಶದಲ್ಲಿ ಎಲ್ಲ ಸ್ಕಿಲ್ ಸೆಟ್ಗಳನ್ನು ಇದ್ದು ಜನರು ಕೆಲಸಗಳಿಗಾಗಿ ಹುಡುಕ್ತಾ ಇದ್ದು ಇನ್ನೂ ಕೆಲಸಗಳು ಸಿಗದೆ ಹೋದ್ರೆ ಅಂತಹ ಜಾಗಗಳನ್ನು, ಅಂತಹ ಅನ್ಎಂಪ್ಲಾಯ್ಮೆಂಟ್ ಅನ್ನ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಇಲ್ಲಿ ಜನರಿಗೆ ಸ್ಕಿಲ್ಸ್ ಇದೆ, ಡಿಗ್ರಿ ಇದೆ, ಬೇಕಾಗಿರುವಂತಹ ಎನರ್ಜಿ ಇದೆ, ಎಫರ್ಟ್ಗಳನ್ನು ಹಾಕಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅವರು ಕೆಲಸಗಳನ್ನು ಹುಡುಕೊಂಡು ಹೋದ್ರೆ ಆಪರ್ಚುನಿಟೀಸ್ಗಳೇ ಸಿಗಲ್ಲ, ಓಪನ್ ಅನ್ಎಂಪ್ಲಾಯ್ಮೆಂಟ್. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ನೋಡೋದಾದ್ರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಇದು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ, ರೂರಲ್ ಸೈಡಿನಲ್ಲಿ ಬಹಳಷ್ಟು ಕಾಣುತ್ತೇವೆ. ಏನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಎಕರೆ ಭೂಮಿಯನ್ನ ಅಪ್ಪ ಮಾಡಿಟ್ಟಿರ್ತಾನೆ, 10 ಜನ ಮಕ್ಕಳು ಇರ್ತಾರೆ, 10 ಜನ ಮಕ್ಕಳು ಆ 1 ಎಕರೆ ಭೂಮಿಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. 1 ಎಕರೆ ಭೂಮಿ ಪ್ರಾಮಾಣಿಕವಾಗಿ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಸಾರಕ್ಕೆ ಏನು ಆದಾಯ ಬೇಕೋ ಅದನ್ನ ಕೊಡಬಲ್ಲದು. ಆದ್ರೆ 10 ಜನ ಅದೇ 1 ಎಕರೆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಭೂಮಿ ಆದಾಯವನ್ನ ಕೊಡ್ತಕ್ಕಂಥದ್ದು ಒಂದೇ ವ್ಯಕ್ತಿಗಾಗೋಷ್ಟು. ಅಲ್ಲಿಗೆ ಉಳಿದಂತ 9 ವ್ಯಕ್ತಿಗಳು ಅನ್ಎಂಪ್ಲಾಯ್ಡ್ ಅಂತಾನೆ ಅರ್ಥ. ಇಲ್ಲಿ ಯಾರಿಗೂ ಸರಿಯಾಗಿ ಆದಾಯ ಸಿಗ್ತಾ ಇಲ್ಲ. ಈ ರೀತಿ ಬೇಕಾಗಿರುವಂತದ್ದಕ್ಕಿಂತ ಜಾಸ್ತಿ ಜನ ಒಂದು ಜಾಗದಲ್ಲಿ ಒಂದು ಕೆಲಸಕ್ಕೆ ಅಪಾಯಿಂಟ್ ಆದ್ರೆ ಅಂತಹ ಅನ್ಎಂಪ್ಲಾಯ್ಮೆಂಟ್ ಅನ್ನ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಒಂದು ಕಂಪನಿಯಲ್ಲಿ ಅಟೆಂಡರ್ ಅಥವಾ ಗ್ರೂಪ್ ಡಿ ವ್ಯಕ್ತಿ ಬೇಕಾಗಿರ್ತಕ್ಕಂಥದ್ದು ಒಂದೇ, ಆದ್ರೆ ಆ ಜಾಗಕ್ಕೆ 10 ಜನನ್ನ ತಂದು ನಿಲ್ಲಿಸಿದ್ದಾರೆ. ಅದಕ್ಕೆ ಬರುವಂತ ಆದಾಯ ತುಂಬಿಸೋದು ಒಬ್ಬನದೇ ಹೊಟ್ಟೆಯನ್ನ. ಆದ್ರೆ ಅಲ್ಲಿ ಇಳಿದಂತ 9 ಜನ ಕೆಲಸಕ್ಕೆ ಆದಾಯಕ್ಕೆ ನಿಂತಿದ್ದಾರೆ. ಯಾರಿಗೂ ಆದಾಯ ಸರಿ ಹೋಗ್ತಾ ಇಲ್ಲ, ಯಾರಿಗೂ ಕೆಲಸ ಸರಿ ಹೋಗ್ತಾ ಇಲ್ಲ, ಯಾರಿಗೂ ಬೆಳವಣಿಗೆಗೆ ಅವಕಾಶ ಸಿಗ್ತಾ ಇಲ್ಲ. ಈ ತರಹದ ಪ್ರೋಸೆಸ್ ಅನ್ನ ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಏನು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ, ಕೆಲವು ಕಾಲಗಳಲ್ಲಿ ಮಾತ್ರ ಕೆಲಸವಿದ್ದು ಮತ್ತಷ್ಟು ಬೇರೆ ಕಾಲಗಳಲ್ಲಿ ಕೆಲಸವಿಲ್ಲದೆ ಮನೆಯಲ್ಲಿ ಖಾಲಿ ಕೂತಿರಬೇಕು ಅಂದ್ರೆ ಅಂತಹ ಎಂಪ್ಲಾಯ್ಮೆಂಟ್ ಅನ್ನ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಒಂದು ಐಸ್ ಕ್ರೀಮ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಐಸ್ ಕ್ರೀಮ್ಗಳನ್ನ ಪ್ರೊಡ್ಯೂಸ್ ಮಾಡೋದು, ತಳ್ಳೋ ಗಾಡಿಗಳಲ್ಲಿ ಐಸ್ ಕ್ರೀಮ್ ಅನ್ನ ತಗೊಂಡು ಬರೋದು, ಸಮ್ಮರ್ ಅಲ್ಲಿ ಬಹಳ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ದುಡ್ಡು ಮಾಡ್ಬೋದು. ವಿಂಟರ್ ಬಂದ್ರೆ, ಮಳೆಗಾಲ ಬಂದ್ರೆ, ಅದೇ ರೀತಿಯಲ್ಲಿ ಸ್ವೆಟರ್ಗಳನ್ನ ಚಳಿಗಾಲದಲ್ಲಿ ಬಹಳ ಚೆನ್ನಾಗಿ ಹೊಲಿದು ಸೇಲ್ ಮಾಡಬಹುದು. ಬೇಸಿಗೆ ಬಂದ್ರೆ ಈ ರೀತಿ ಸೀಸನ್ಗಳಲ್ಲಿ ಮಾತ್ರವೇ ಕೆಲಸ ಸಿಕ್ಕಿ ಬಾಕಿ ಕಾಲಮಾನಗಳಲ್ಲಿ ಕೆಲಸವ ಇಲ್ಲದೆ ಕೂತಿದ್ರೆ ಆ ತರಹದ ವ್ಯಕ್ತಿಗಳನ್ನ ನಾವು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಮತ್ತೊಂದು. ಏನು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ, ಇದು ಸಾಮಾನ್ಯವಾಗಿ ಬಿಸ್ನೆಸ್ ಸೈಕಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಬಿಸ್ನೆಸ್ ಸೈಕಲ್ ಭೂಮಿನಲ್ಲಿದ್ದಾಗ ಎಲ್ಲರಿಗೂ ಅದ್ಭುತವಾದ ಸ್ಯಾಲರಿಗಳು ಸಿಗುತ್ತೆ, ಒಳ್ಳೊಳ್ಳೆ IT ಕಂಪ್ನಿ ಆಫರ್ಗಳು ಬರುತ್ತವೆ. ಅದೇ ಬಿಸ್ನೆಸ್ಗಳು ರೆಸಿಷನರಿ ಮೋಡ್ಗೆ ಹೋದಾಗ ಜನ ಕೆಲಸಗಳನ್ನ ಕಳೆದುಕೊಂತಾರೆ. ಇದೇ ನಮ್ಮ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಕಳೆದ 6 ವರ್ಷಗಳಿಂದ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪೋಸ್ಟ್ ಕೋವಿಡ್ ವರ್ಲ್ಡ್ 2020
ಕ್ರಾಂತಿಯ ನಂತರ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಈಗ ಒಂದು 2 ವರ್ಷಗಳಿಂದ ನಾವು ರೆಸಿಷನ್ ಇಂದ ಎದ್ದೇಳ್ತಾ ಇದ್ದೀವಿ. ಆದರೂ ಅದರ ಎಫೆಕ್ಟ್ಸ್ ಬಹಳ ಎಲ್ಲ ದೇಶಗಳಲ್ಲೂ ಇವೆ. ಯಾವ ಸ್ಟಾರ್ಟ್ಅಪ್ಗಳಿಗೂ ಕಂಪನಿಗಳಿಗೂ ಸರಿಯಾಗಿ ಫಂಡಿಂಗ್ ಆಗ್ತಾ ಇಲ್ಲ, ಸಾಲಗಳು ಸಿಗೋದು ಕಡಿಮೆ ಆಗ್ತಾ ಇದೆ, ಬೂಟ್ ಸ್ಟ್ರಾಪ್ ಕಂಪನಿಗಳಿಗೆ ಬಂಡವಾಳಗಳು ಕಡಿಮೆ ಆಗ್ತಾ ಇದೆ. ಹಲವಾರು ಜನನ್ನ ನೀವು ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ನೋಡಬಹುದು ಲೇ ಆಫ್ ಮಾಡ್ತಾ ಇದ್ದಾರೆ ಅಂತ. ಈ ಲೇ ಆಫ್ ಇಸ್ ನಥಿಂಗ್ ಬಟ್ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಬಿಸ್ನೆಸ್ ರೀಸನ್ಗಳಿಂದ ಜನ ಕೆಲಸಗಳನ್ನ ಕಳೆದುಕೊಂಡು ತಮ್ಮ ಮನೆಗಳಲ್ಲಿ ಕೆಲಸಗಳು ಇಲ್ಲದೆ ಕೂತ್ರೆ ಅಂಥದ್ದನ್ನ ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇನಿಷಿಯೇಟಿವ್. ನಾವು ಯಾವುದೇ ದೇಶವನ್ನ ತಗೊಳ್ಬೋದು, ಯಾವಾಗ ಸರ್ಕಾರ ಒಂದು ಇನಿಷಿಯೇಟಿವ್ ಅನ್ನ ತಗೊಂಡು ಲೇಬರರ್ಸ್ ಫೇವರ್ ಪಾಲಿಸಿಗಳನ್ನ ಮಾಡಿ ಜನರಿಗೆ ಕೆಲಸಗಳನ್ನ ಹುಟ್ಟು ಹಾಕ್ತಾರೆ, ಆ ದೇಶಗಳಲ್ಲಿ ಸಾಮಾನ್ಯವಾಗಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗಳು ಕಡಿಮೆಯಾಗುತ್ತೆ. ಹಾಗಾದ್ರೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಸರ್ಕಾರ ಯಾವೆಲ್ಲ ರೀತಿಗಳಲ್ಲಿ ಕೆಲಸವನ್ನ ಹುಟ್ಟು ಹಾಕ್ಬೋದು? ಮೊದಲಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಲೋಕಲ್ ಬಾಡಿಗಳು BBMP ಈ ತರ ನಗರ ಸಭೆಗಳು, ಹಳ್ಳಿ ಪಂಚಾಯಿತಿಗಳು, ಇಲ್ಲೆಲ್ಲ ಸರ್ಕಾರವೇ ನೇರವಾಗಿ ಅಪಾಯಿಂಟ್ ಮಾಡಿಕೊಂಡು ಸಂಬಳಗಳನ್ನ ಕೊಟ್ರೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅನ್ನಿಸ್ಕೊಳ್ಳುತ್ತೆ. ಅದೇ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸರ್ಕಾರ ಕಂಪನಿಗಳಿಗೆ ಫೇವರಬಲ್ ಆಗಿ ಹಲವಾರು ಪಾಲಿಸಿಗಳನ್ನ ರಚಿಸಿ ಅವರಿಗೆ ಒಂದು ಫೇವರಬಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಹುಟ್ಟಾಕಿ ಅದರ ಮುಖೇನ ಕೆಲಸಗಳನ್ನ ಹುಟ್ಟಿಸಿದ್ರೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಇದರ ಬಗ್ಗೆ ಮಾತಾಡೋದಾದ್ರೆ ಮನ್ರೇಗಾ ಬಗ್ಗೆ ನಾವು ಮಾತಾಡಲೇಬೇಕು. ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಈ ಮನ್ರೇಗಾವನ್ನ 2005ರಲ್ಲಿ ಮನ್ರೇಗಾ ಆಕ್ಟ್ ಅನ್ನ ಪಾಸ್ ಮಾಡಿ ಅವತ್ತಿನ ಕಾಲಕ್ಕೆ ಇದ್ದಂತಹ ಮನಮೋಹನ್ ಸಿಂಗ್ ರವರ UPA ಸರ್ಕಾರ ಪ್ರತಿ ಕೆಲಸಗಾರನಿಗೂ 100 ದಿನಗಳಷ್ಟು ಕೆಲಸ, 100 ದಿನಗಳಷ್ಟು ಗ್ಯಾರಂಟೀಡ್ ವೇಜಸ್ ಅನ್ನ ಕೊಟ್ಟೆ ಕೊಡಬೇಕು ಅನ್ನುವ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಅದನ್ನ ನಾವು ಮನ್ರೇಗಾ ಅಂತ ಕರಿತೇವೆ. ಈ ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ನಮ್ಮ ಕೋವಿಡ್ನ ಸಂದರ್ಭದಲ್ಲಿ ಬಹಳ ಬಹಳ ಒಳ್ಳೆ ಎಫೆಕ್ಟ್ಗಳನ್ನ ನಮ್ಮ ಎಕಾನಮಿ ಮೇಲೆ ಬೀರ್ತು. ಅವತ್ತಿಗೆ ಹಲವಾರು ಜನರು ಕೆಲಸಗಳನ್ನ ಕಳೆದುಕೊಂಡಿದ್ರು. ನಮ್ಮ ಮೋದಿಯವರ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಹಲವಾರು ರಾಜ್ಯ ಸರ್ಕಾರಗಳಾಗಿರ್ಬೋದು, ಮನ್ರೇಗಾ ಮುಖಾಂತರ ಹಲವಾರು ಜನರಿಗೆ 100 ದಿನಗಳ ಗ್ಯಾರಂಟೀಡ್ ವೇಜಸ್ ಒಟ್ಟಿಗೆ ಗ್ಯಾರಂಟೀಡ್ ಕೆಲಸವನ್ನ ಕೊಟ್ಟರು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ನಾವು ಪ್ರಶಂಸೆಯನ್ನ ಕೊಡಬೇಕು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಚೇಂಜಿಂಗ್ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಒಂದು ಕಾಲಘಟ್ಟದಲ್ಲಿ ಮೋಸ್ಟ್ಲಿ ಭಾರತ ದೇಶದಲ್ಲಿ ಪ್ರೈಮರಿ ಸೆಕ್ಟಾರ್ಗಳಲ್ಲಿ, ಅಗ್ರಿಕಲ್ಚರ್ ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ರು. ಮೆತ್ತಗೆ ಸೆಕೆಂಡರಿ ಸೆಕ್ಟಾರ್, ಮ್ಯಾನ್ಯುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್ಗೆ ಶಿಫ್ಟ್ ಆಯಿತು. ಇವತ್ತು ಮೆಜಾರಿಟಿ ಆಫ್ ದ ಭಾರತದ ವರ್ಕ್ ಫೋರ್ಸ್ ನಮ್ಮ ಸರ್ವಿಸ್ ಸೆಕ್ಟಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸರ್ವಿಸ್ ಸೆಕ್ಟಾರಿನ ಎಕ್ಸ್ಪ್ಯಾನ್ಷನ್ ಆಗಿದೆ. ಇವತ್ತು ನಮ್ಮ ಸರ್ವಿಸಸ್ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ವೇರ್ ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಗೇಮಿಂಗ್, ಕ್ರಿಪ್ಟೋ, ಹೀಗೆ ಹಲವಾರು ಸರ್ವಿಸಸ್ಗಳನ್ನ ಭಾರತಕ್ಕೆ ನಾವು ತಂದಿದ್ದೇವೆ. IT ಸರ್ವಿಸಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚು ಹೆಚ್ಚು ಕೆಲಸಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ನೆಕ್ಸ್ಟ್ ಹೋಮ್ ಬೇಸ್ಡ್ ವರ್ಕ್. ಒಂದು ಕಾಲ ಇತ್ತು ಆಫೀಸಿಗೆ ಹೋಗದೆ ಇದ್ರೆ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ. ಆದ್ರೆ ಕೋವಿಡ್ ಅನ್ನುವಂತಹ ಮಹಾಮಾರಿ ಇವೆಲ್ಲದರ ಒಂದು ಫೇಸ್ ಅನ್ನೇ ಬದಲಾವಣೆ ಮಾಡಿ ಬಿಟ್ಬಿಡ್ತು. ಇವತ್ತು ವರ್ಕ್ ಫ್ರಮ್ ಹೋಮ್ ಅನ್ನೋದು ಒಂದು ಕಾಮನ್ ಟ್ರೆಂಡ್ ಆಗಿದೆ. ಅತಿ ದೊಡ್ಡರದಲ್ಲಿ ದೊಡ್ಡ ಕಂಪನಿಗಳು ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಟೆಕ್ನಾಲಜಿ ಇಂಟಿಗ್ರೇಷನ್. ಇವತ್ತಿನ ಕಾಲಕ್ಕೆ ಎಲ್ಲವೂ ಆಪ್ಗಳಲ್ಲಿ ಸಿಗುತ್ತವೆ, ಎಲ್ಲ ಇನ್ಫಾರ್ಮೇಶನ್ಗಳು ಆಪ್ಗಳ ಮುಖೇನ ದೊರಕುತ್ತವೆ. ಆದ ಕಾರಣ ಹೈ ಟೆಕ್ನಾಲಜಿ ಇಂಟಿಗ್ರೇಷನ್ ಒಟ್ಟಿಗೆ ಕೆಲಸಗಳನ್ನ ನಡೆಸ್ತಾ ಇದ್ದೇವೆ. ನೆಕ್ಸ್ಟ್ ಔಟ್ಸೋರ್ಸಿಂಗ್ ಟ್ರೆಂಡ್. ಇದು ಇವತ್ತಿನ ಟ್ರೆಂಡ್ ಅಲ್ಲ, ಹಲವಾರು ವರ್ಷಗಳಿಂದ ಈ ಟ್ರೆಂಡ್ ನಡೀತಾ ಇದೆ. ಬೇರೆ ದೇಶಗಳಲ್ಲಿ ಎಲ್ಲಿ ನಮಗೆ ಜಾಸ್ತಿ ಸಂಬಳವನ್ನ ಕೊಟ್ಟು ಆ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಕಂಪನಿಗಳಿಗೆ ಅನ್ಸುತ್ತೆ, ಅಂತಹ ಸಂದರ್ಭಗಳಲ್ಲಿ ಯಾವ ದೇಶಗಳಲ್ಲಿ ಚೀಪ್ ಲೇಬರ್ ಸಿಗುತ್ತೆ, ಕೆಲಸಗಳನ್ನ ಶಿಫ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ನಾವೇನಂತೀವಿ ಔಟ್ಸೋರ್ಸಿಂಗ್ ಅಂತ ಕರಿತೀವಿ.
ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.